ವೆಂಕಟನಾಥ, ನೀನ್ ಸ್ವಲ್ಪ ಲವಲವಿಕೆಯಿಂದ ಓಡಾಡ್ಕೊಂಡಿರ್ಬೇಕು. ಆಮೇಲೆ ಅವ್ರು ಬಂದಾಗ ಕನ್ಯೆ ತರ ನಾಚ್ಕೊಂಡು ಮೂಲೆಗೆ ಸೇರ್ಬೇಡ. ಏನಕ್ಕ ನೀನು ಬಂದವ್ರ ಮುಂದೆ ನಾನೇನು ಮುಖ ಉದಿಸ್ಕೊಂಡ ಇರ್ತೀನಿ? ಹಾಗಲ್ಲ ಕಣೋ, ಮನೇಲಿ ಎಷ್ಟೇ ವಾಚಾಳಿ ಆದ್ರೂ ವೇದಿಕೆ ಹತ್ತದಾಗ ತಡವರಿಸೋದಿಲ್ವೇನೋ? ಹಾಗೆ ಪಂಡಿತರ ಮುಂದೆ ವಾದ ಮಾಡೋದಕ್ಕೂ ಅತ್ತೆ ಮಾವನ್ ಮುಂದೆ ಮದ್ವೆ ಗಂಡಾಗಿ ಕೂರೋದಕ್ಕೂ ವ್ಯತ್ಯಾಸ ಇದೆಪ್ಪ. ಅದಕ್ಕೆ ಹೇಳ್ದೆ. ಅದು ಸರಿ, ಈಗ ಸರಸ್ವತಿ ನೋಡಕ್ ಹೋಗ್ತೀವಲ್ಲ, ಆಗ ವೆಂಕಟನಾಥನು ಕರ್ಕೊಂಡ್ ಹೋಗ್ಬೇಕಾ ಬೇಡ್ವಾ? ಹಾ ಶಾಸ್ತ್ರದ ಪ್ರಕಾರ ಅಂತರ್ಪಟ ಸರಿದ ಮೇಲೇನೆ ವರ ಕನ್ಯೆಯನ್ನ ನೋಡೋದು. ಹಾಗೇನಿಲ್ಲ ಬಿಡು ಸೀತಕ್ಕ. ನಮ್ಮ ತಿಮ್ಮಣ್ಣ ಮತ್ತೆ ಅತ್ತಿಗೆ ಮದುವೆ ಮಾತುಕತೆ ಮುಂಚೆನೆ ಭೇಟಿ ಮಾಡಿರ್ಲಿಲ್ವೇ? ಈ ವೀಣೆ ಮೇಲೆ ಇಷ್ಟೊಂದು ಧೂಳ್ ಕೂತಿದೆ, ಒರೆಸ್ಬೇಕು ಅನ್ನೋ ಜವಾಬ್ದಾರಿ ಬೇಡ್ವಾ ನಿಮ್ಗೆ? ಅದು ಈ ವೀಣೆ ಯಾರ್ದ್ ಗೊತ್ತಾ? ನಾನ್ ಹೇಳ್ತೀನಿ, ಈ ವೀಣೆ ತಿಮ್ಮಣ್ಣ ಭಟ್ರದ್ದು. ಓಹೋ, ಸುಮ್ನೆ ಭೇಟಿ ಅಲ್ಲ ಮಾಧವಣ್ಣ, ಅವ್ರು ಯಾರು ಅಂತ ತಿಳಿದೆ ಕೀಟ್ಲೆ ಮಾಡಿ ಅವ್ರ ಗೋಳು ಇಟ್ಕೊಂಡಿದ್ದೆ. ಅವರೇ ತಿಮ್ಮಣ್ಣ ಭಟ್ರು ಅಂತ ಗೊತ್ತಾದಾಗ ಎಷ್ಟು ಪೇಚಾಡ್ಕೊಂಡು ಕ್ಷಮೆ ಕೇಳಿದ್ದೆ ಗೊತ್ತಾ? ಓಹೋ, ಆ ಕಾಲದಲ್ಲೇ ಹಾಗೆ ಅಂದ್ಮೇಲೆ ಈಗಿನ್ನೇನೋ ಕರ್ಕೊಂಡ್ ಹೋಗ್ಬೋದು. ಏನಪ್ಪಾ ಪಂಡಿತ, ಇದಕ್ಕೆ ನಿಮ್ ಶಾಸ್ತ್ರ ಸಂಪ್ರದಾಯ ಏನ್ ಹೇಳುತ್ತೆ? 2 ಉದಾಹರಣೆಗಳು ನಿನ್ ಕಣ್ಮುಂದೆ ಇವೆ. ನಿಮಗ್ ಗೊತ್ತಿಲ್ಲದೆ ಇರೋದೇನಿದೆ ಭಾವ? ದಾಂಪತ್ಯ ಅನ್ನೋದು ಜನ್ಮ ಜನ್ಮದ ನಂಟು ಅಂದ ಮೇಲೆ ಒಬ್ರನ್ನೊಬ್ರು ನೋಡಿರ್ಲೇಬೇಕು. ಅಂತರ್ಪಟ ಅನ್ನೋದು ಈ ಜನ್ಮದಲ್ಲಿ ಎದುರಾದಾಗ ಬರೋ ಒಂದು ತೆರೆ ಅಷ್ಟೇ. ಸಾಗರೋಲ್ಲಂಘನೆ ಮಾಡಬಾರ್ದು ಅನ್ನೋದು ಹಡಗುಗಳ ಆವಿಷ್ಕಾರ ಆಗುವ ಮೊದಲು ಶಾಸ್ತ್ರ ಆಗಿತ್ತು. ಹಡಗು ದೋಣಿಗಳು ಬಂದ ಮೇಲೆ ಅದನ್ನ ಒಪ್ಕೊಳ್ಳಿಲ್ವೇ? ಹಾಗೆ ಬದಲಾವಣೆ ಜಗದ ನಿಯಮ. ಹಾಗಂತ ಶಾಸ್ತ್ರ ಸಂಪ್ರದಾಯಗಳ ನಿರ್ಲಕ್ಷ್ಯವೂ ಸಲ್ಲದು. ಹಿರಿಯರ ಅನುಭವಗಳ ಭಂಡಾರ ಆಗಿರುವ ಶಾಸ್ತ್ರ ಸಂಪ್ರದಾಯಗಳು ನಮ್ಮ ಬದುಕಿನ ದಿಕ್ಸೂಚಿಗಳಂತೆ. ಅವುಗಳನ್ನ ಪಾಲಿಸಲೇಬೇಕು. ನಿನ್ನ ಮಾತಿಗೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಅಂತೂ ನಮ್ ವೆಂಕಟನಾಥನಿಗೆ ವಿವಾಹಕ್ಕೂ ಸಮ್ಮತಿ ಇದೆ. ಕನ್ಯೆ ನೋಡ್ಬೇಕು ಅನ್ನೋ ಆಸೆನೂ ತೀವ್ರವಾಗಿದೆ. ಅತ್ತಿಗೆ, ನಾನು ಹೇಳಿದ ಹಾಗಲ್ಲ. ಇರ್ಲಿ ಬಿಡಪ್ಪ, ನಾವೇ ನಿಮ್ ನಿರಾಶೆ ಮಾಡೋದಿಲ್ಲ. ಕನ್ಯೆ ನೋಡುವಾಗ ನಿನ್ನೂ ಜೊತೆಲೆ ಕರ್ಕೊಂಡೋಗ್ತೀವಿ, ಆಗ ಕಣ್ ತುಂಬ ನೋಡ್ಕೋ.